ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನಿವತ್ತು ನನ್ನ ಮೊದಲ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಎಲ್ಲರೂ ನೋಡಿ, ಮನೆಯವ್ರಿಗೂ ನೋಡಿ, ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 5:30ಗೆ ಹೇಳ್ತೀನಿ ನಾನು ಡೈಲಿ. ಎದ್ದ ನಂತರ ಫಸ್ಟು ಫ್ರೆಶಪ್ ಆಗಿ ಹೊರಗಡೆ ಬಂದು ಹಸು ಮನೆಗೆ ಬಂದು ಬೀಗ ತೆಗೆದು ಒಂದು ಹಸು ಹಾಲು ಕರಿಯಲ್ಲ ಅದನ್ನು ಹೊರಗಡೆ ಕಟ್ಟಿ ಎಲ್ಲ ಮುಗಿಸಿ ಅದಾದಮೇಲೆ 2 ಹಸುಲಿ ಹಾಲು ಕರಿತೀನಿ. ಹಾಲು ಕರೆದು ಅದಾದಮೇಲೆ ಡೈರಿಗೆ ಹೋಗ್ತೀನಿ. ಒಂದು ಟೈಮಿಗೆ ಒಂದು 6 ಲೀಟ್ರ್ ಹಾಲಾಗುತ್ತೆ ನಮ್ಮ ಹಸುಗಳಲ್ಲಿ. 2 ಹಸುವಿಂದ 3 ಲೀಟರ್ಸ್ ಕರಿಯುತ್ತೆ. ಅದಾದಮೇಲೆ ನಮ್ಮ ಮನೇಲಿ ಒಂದು ಬೆಕ್ಕಿದೆ, ಆದರೆ ಅವಳ ಹೆಸರು ಬಂದು ಬಬ್ಲಿ. ಅವಳು ಬೆಳಗ್ಗೆ ಎದ್ದಿದ ತಕ್ಷಣ ಬಾಗ್ಲಲ್ಲಿ ವೆಯ್ಟ್ ಮಾಡ್ತಿರ್ತಾಳೆ, ಹಾಲು ಕರೀಲಿಲ್ಲ ಇನ್ನೂ ಅಂತ. ಹಾಲು ಕರೆದಿದ ತಕ್ಷಣ ಫಸ್ಟು ಅವಳಿಗೆ ಹಾಲು ಹಾಕಬೇಕು ಕುಡಿಯೋಕ್ಕೆ. ಇಲ್ಲಾಂದರೆ ನನ್ನ ಡೈರಿಗೆ ಸಹ ಹೋಗೋಕ್ಕೆ ಬಿಡಲ್ಲ. ನನ್ನ 2 ವೀಲರ್ಗೆ ಅಡ್ಡ ಬರ್ತಾ ಇರ್ತಾಳೆ, ಇಲ್ಲ ನನ್ನ ಕಾಲಿಗೆ ಸಿಕ್ಕಿ ಬಡ್ಕೋತಿರ್ತಾಳೆ ಹಾಲು ಹಾಕುಮ್ಮ ಅಂತ. ಅದಕ್ಕೆ ಹಾಲು ಹಾಕಿ ಆದಮೇಲೆ ಹಾಲನ್ನು ಮನೇಲಿಟ್ಟು ನನ್ನ 2 ವೀಲರಲ್ಲಿ ಡೈರಿಗೆ ಹೋಗ್ತೀನಿ. ನಾವು ಊರಿಂದ ಹೊರಗಡೆ ಇದ್ದೀವಿ, ಡೈರಿಗೆ ನಮ್ಮ ಮನೆಗೆ ಸ್ವಲ್ಪ ಡಿಸ್ಟೆನ್ಸ್ ಇದೆ. ಸೊ ನಾನು ಯಾವಾಗಲೂ 2 ವೀಲರಲ್ಲಿ ಹೋಗ್ತೀನಿ ಹಾಲು ಹಾಕೋಕ್ಕೆ. ಒಂದೊಂದು ಸರಿ ವಾಕಲ್ಲೂ ಹೋಗ್ತೀನಿ. ಇದು ನಮ್ಮೂರಿನ ಡೈರಿ. ಮೆಷಿನರಿಲಿ ಹಾಲು ಟೆಸ್ಟ್ ಮಾಡ್ತಾರೆ, ಫ್ಯಾಟ್ ಮತ್ತು ಡಿಗ್ರಿ ಎಲ್ಲ ಚೆಕ್ ಮಾಡ್ತಾರೆ. ಇದು ನಮ್ಮೂರಿನ ಡೈರಿ. ಹಾಲು ಹಾಕಿದ ನಂತರ ವಾಪಸ್ ಬಂದು ಮನೆಗೆ ಫಸ್ಟು ಕೋಳಿನ ಬಿಡ್ತೀನಿ ಹೊರಗಡೆ. ಬಂದಿದ ತಕ್ಷಣ ರಿಟರ್ನು ಒಂದು 20 ಕೋಳಿಗಳಿದ್ದಾವೆ. ಒಂದು 20 ಕೋಳಿ ಇರೋದ್ರಿಂದ ದೊಡ್ಡದು ಇದ್ದಾವೆ, ಸಣ್ಣದು ಇದ್ದಾವೆ. ಮನೆಗೆ ಮೊಟ್ಟೆ ಮತ್ತು ಚಿಕನ್ ಪರ್ಪಸ್ ಆಗಿ ಕೋಳಿ ಸಾಕಿದ್ದೀವಿ. ರೈತರು ಅಂದಮೇಲೆ ಕೋಳಿ, ಕುರಿ, ನಾಯಿ, ಬೆಕ್ಕು, ಹಸು ಇವೆಲ್ಲ ಇರೋದು ಕಾಮನ್ ಅಲ್ವಾ. ನಾವು ಪಕ್ಕಾ ರೈತರು. ಸೊ ಹಾಗಾಗಿ ನಮ್ಮ ಮನೇಲಿ ಎಲ್ಲ ಇದೆ, ಎಲ್ಲ ಥರದ ಪ್ರಾಣಿಗಳನ್ನೂ ಸಾಕಿದ್ದೀನಿ. ಆಮೇಲೆ ಬಂದು ಕಾಫಿ ಮಾಡ್ತೀನಿ. ಕಾಫಿ ಮಾಡಿ ಮನೆಯವರಿಗೆಲ್ರಿಗೂ ಕಾಫಿ ಕೊಟ್ಟು ಆಮೇಲೆ ಅಡುಗೆ ಕೆಲಸ. ಇವತ್ತು ಸಂಡೇ ಅಲ್ವಾ, ನಾನ್ ವೆಜಿಟೇರಿಯನ್ ಅಡುಗೆಗಳು. ಕಬಾಬು, ಬಿರಿಯಾನಿ, ಮಟನ್ ಸಾಂಬಾರು, ಮುದ್ದೆ, ರೈಸು ಮಾಡಿದ್ದೆ. ಸಂಡೇ ಆಗಿರೋದ್ರಿಂದ ಮನೇಲಿ ಮಕ್ಕಳಿದ್ರೆ ಫಸ್ಟ್ ಕೇಳೋದು ನಾನ್ ವೆಜ್. ನನ್ನ ಮನೇಲಿ ನನ್ನ ಮಗನಿಗೆ ಟಿಫನ್ಗೆ ರೆಡಿ ಆಗಬೇಕು. ಯಾವಾಗಲೇ ನಾನ್ ವೆಜ್ ಮಾಡಿದ್ರು ಮನೇಲಿ ಬೆಳಗ್ಗೆ ಟಿಫನ್ಗೆ ರೆಡಿ ಇರಬೇಕು, ಸಂಡೇ ಮಾತ್ರ. ನಮ್ಮ ಮನೇಲಿ ನಾನ್ ವೆಜ್ ತರೋದು ನಮ್ಮ ಮಾವರು ಅಲ್ಲಿ ಪಕ್ಕದಲ್ಲಿ ನಾಯನಹಳ್ಳಿ ಅಂತ ಇದೆ, ಅಲ್ಲಿ ಹೋಗಿ ಎಲ್ಲ ತೊಗೊಂಡು ಬಂದರು. ಚಿಕನ್ನು ಮಟನ್ನು ತಂದು ಕೊಟ್ಟರು. ನಾನು ರೆಡಿ ಮಾಡೋಷ್ಟರಲ್ಲಿ ಆಗಿತ್ತು, ಒಂದು 9:30 ಆಗಿತ್ತು. ಅಡುಗೆ ಎಲ್ಲ ಮುಗಿಸೋಷ್ಟರಲ್ಲಿ ಎಲ್ರಿಗೂ ಊಟ ಕೊಟ್ಟು ಲಾಸ್ಟಲ್ಲಿ ನಾನು ಊಟ ಮಾಡಿದ್ದು. ಮಟನ್ ಸಾಂಬಾರು, ಮುದ್ದೆ, ಬಿರಿಯಾನಿ ಮತ್ತು ರೈತ, ಕಬಾಬ್ ಮಾಡಿದ್ದೆ. ಊಟ ಮುಗಿಸಿ ಸ್ಪ್ರೇ ಮಾಡೋದಕ್ಕೆ ಹೋಗೋದಿತ್ತು. ನಮ್ಮ ಮನೆಯವರು ಕಂಪ್ಯೂಟರ್ ಸ್ಕೇಲಲ್ಲಿ ವೆಯ್ಟ್ನ ಚೆಕ್ ಮಾಡ್ತಿದ್ದಾರೆ. ಅಂದರೆ ತೂಕ ಮಾಡಿ ಎಷ್ಟು ಗ್ರಾಮ್ಸ್ ಹಾಕಬೇಕು ಅಂತ ತೂಕ ಮಾಡಿನೇ ನಾವು ಔಷಧಿ ಮಿಕ್ಸ್ ಮಾಡ್ಕೊಳ್ಳೋದು ಯಾವಾಗಲೂ ಅಷ್ಟೇ. ಇದರಿಂದ ಏನು ಬೆನಿಫಿಟ್ ಅಂತಂದರೆ ಔಷಧಿ ನಾವು ಜಾಸ್ತಿ ಮಿಕ್ಸ್ ಮಾಡಲ್ಲ. ಕರೆಕ್ಟಾಗಿ ಅವರು ಯಾವ ಮೆಷರ್ಮೆಂಟಲ್ಲಿ ಹೇಳಿರ್ತಾರೆ ಅದೇ ಮೆಷರ್ಮೆಂಟಲ್ಲೇ ಮಿಕ್ಸ್ ಮಾಡ್ಕೊಳ್ತೀವಿ. ಮಳೆ ಬಂದಿತ್ತಲ್ವ, ಹಾಗಾಗಿ ಚುಕ್ಕೆ ರೋಗಕ್ಕೆ ಸ್ಪ್ರೇ ಮಾಡಿದ್ದು. ನಮ್ಮ ಮನೇಲಿ 2 ಕ್ಯಾನ್ಸ್ ಇದೆ, 16 ಲೀಟರ್ಸ್ದು. 16 ಲೀಟರ್ಸ್ ಕ್ಯಾನ್ ನಾನೊಂದು ಹಾಕ್ಕೊಂಡಿದ್ದೆ, ನಮ್ಮ ಮನೆಯವರೊಂದು ಹಾಕ್ಕೊಂಡಿದ್ರು. ಚುಕ್ಕೆ ರೋಗಕ್ಕೆ ಸ್ಪ್ರೇ ಕೊಡೋಕ್ಕೆ ಹೋಗಿದ್ವಿ. ನಾನು ಸ್ಪ್ರೇ ಮಾಡ್ತಿದ್ರೆ ಪಾಪ ನನ್ನ ಮಗ ವಿಡಿಯೋ ತೆಕ್ಕೊಟ್ಟ. ಕೆಲವೊಂದು ಮಿಸ್ ಆಗಿರೋ ಹೂಗಳು ಸಿಕ್ಕಿದ್ರೆ ಅದನ್ನು ಕಿತ್ಬಿಟ್ಟು ಕೈ ಕೊಟ್ಟ, ಮಮ್ಮಿ ಚೆನ್ನಾಗಿದ್ದಾವೆ ನೋಡು ಅಂತ. ವಿಡಿಯೋಸ್ ಎಲ್ಲ ಅವನೇ ಕವರ್ ಮಾಡಿದ್ದು. ಇವತ್ತು ಸಂಡೇ ಆಗಿರೋದ್ರಿಂದ ಮಾತ್ರ ಹೆಲ್ಪ್ ಮಾಡ್ದ, ಇಲ್ಲಾಂದರೆ ಆಲ್ಮೋಸ್ಟ್ ಅವ್ನು ತೋಟಕ್ಕೆ ಬರಲ್ಲ. ಸ್ಪ್ರೇ ಮಾಡುವಾಗ ನಾನು ಕರ್ಕೊಂಡು ಹೋಗಲ್ಲ, ಯಾಕಂದರೆ ಕೆಮಿಕಲ್ ಅಲ್ವಾ, ಮಕ್ಕಳನ್ನ ದೂರನೇ ಇಡ್ತೀವಿ. ಬಟ್ ವೀಡಿಯೋ ಮಾಡ್ತೀನಿ ಮಮ್ಮಿ ಅಂತ ಅವನೇ ಬಂದು ದೂರದಿಂದನೇ ವೀಡಿಯೋ ಮಾಡಿಕೊಟ್ಟ. ಅದೊಂದು ಹೆಲ್ಪ್ ಆಯಿತು ನನಗೆ. ನಾನೇ ವೀಡಿಯೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಇಲ್ಲ ನಮ್ಮ ಮನೆಯವ್ರು ಸ್ಪ್ರೇ ಮಾಡೋದನ್ನು ಮಾತ್ರ ನಾನು ಕವರ್ ಮಾಡ್ತಿದ್ದೆ. ನಾನು ಸ್ಪ್ರೇ ಮಾಡೋದು ಕವರ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ವಾರದಲ್ಲಿ 1 ದಿನ ಸ್ಪ್ರೇ ಕೊಡ್ತೀವಿ. ಬಟ್ ಮಳೆ ಬಂದಾಗಂತೂ ಕಂಪಲ್ಸರಿ ಚುಕ್ಕೆ ರೋಗಕ್ಕೆ ಸ್ಪ್ರೇ ಮಾಡ್ತೀವಿ. ರೋಗ ಬಂದ ಮೇಲೆ ಸ್ಪ್ರೇ ಕೊಟ್ಟರೆ ಬೇಗ ಕಂಟ್ರೋಲ್ ಆಗೋಲ್ಲ. ಬಟ್ ಬರೋಕ್ಕೆ ಮುಂಚೆನೇ ಸ್ಪ್ರೇ ಮಾಡೋದ್ರಿಂದ ರೋಗ ಬರದೇ ಇರೋದನ್ನ ತಡಿಬೋದು. ಈ ವರ್ಷ ಯಾಕೋ ಸರಿಯಾಗಿ ಗ್ರೋತ್ ಆಗಿಲ್ಲ, ಹಂಗಾಗಿ
ನಾವು ಕ್ಯಾನಲ್ಲೇ ಸ್ಪ್ರೇ ಕೊಡ್ತಾ ಇರೋದು. 5 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಕಡಿಮೆ ಗ್ರೋತ್ ಆಗಿರೋದು ನಮ್ಮ ತೋಟದಲ್ಲಿ ಸೇವಂತಿಗೆ. ಯಾವಾಗಲೂ ತುಂಬ ದೊಡ್ಡದಾಗಿ ಆಗ್ತಿತ್ತು. ಅದೇನೋ ಈ ಸರಿ ಸರಿಯಾಗಿ ಗ್ರೋತ್ ಆಗಲಿಲ್ಲ. ಮಾಡೋ ಕೆಲಸ ಎಲ್ಲ ಮಾಡಿದ್ದೀವಿ, ಬಟ್ ಅದು ಬೆಳೀಲಿಲ್ಲ. ನೋಡೋಣ ಇನ್ನು ಮುಂದೆ ಏನಾದರೂ ಡೆವಲಪ್ಮೆಂಟ್ ಆಗುತ್ತಾ ನೋಡೋಣ. ಮಳೆ ಬಂದು ಮಾಡೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ತೋಟ ನನ್ನ ಮಗ ಫುಲ್ ಕವರ್ ಮಾಡಿದ್ದಾನೆ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾನೆ. ಆಲ್ಮೋಸ್ಟ್ ನನ್ನ ಡೈಲಿ ರೊಟೀನ್ ಹಿಂಗಿರುತ್ತೆ. ಸ್ಪ್ರೇ ಆದಮೇಲೆ ಹೋಗಿ ರೆಸ್ಟ್ ಮಾಡಿ, ಮತ್ತು ಮಧ್ಯಾಹ್ನ ಊಟ ಮಾಡಿ, ಸಂಜೆ ತನಕ ಫ್ರೀ. ಅದಾದಮೇಲೆ ಮಾಮೂಲಿ ಹಾಲು ಕರಿ, ಡೈರಿಗೆ ಹಾಕು, ಅಡುಗೆ ಮಾಡು, ತಿನ್ನು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.